ಹಿರಿಯರು ನಮ್ಮ ಅಜ್ಜ ನಮ್ಮವ್ವ ನಮ್ಮಪ್ಪ ಅಜ್ಜ ಅಮ್ಮ ಕಾಲದಲ್ಲಿ ಎಲ್ಲರೂ ಏನು ಹೇಳ್ಯಾರ, ಕಾಯಿ ಹಾಕಿ ಕರ್ಮ ಕಳ್ಕ ಅಂತ ಹೇಳ್ಯಾರ ರೀ. ಕಾಯಿ ಹಾಕ್ತೀವಿ, ಅದನ್ನು ನಾವು ಕರ್ಮ ಕಳ್ಕೊಬೇಕಾದ್ರೆ ಇನ್ನೊಬ್ರಿಗೆ ದಾನವೇ ಕೊಡೋಕೆ ಸರ್. ಅದನ್ನು ಅಲ್ಲಿಗೆ ನಮ್ಮದು ಸಾರ್ಥಕ ಆಗುತ್ತೆ ಹಾಕಿದ್ಕನ. ಒಟ್ಟಾರೆ ನಮ್ಮ ಹೊಲದ ಬೆಳೆ ಯಾರಿಗಾದ್ರೂ ದಾನ ಕೊಡ್ತೀವಿ. ಅಂದ್ರೆ ಹಿಂದಕ್ಕೆ 3 ತಾಳ ಕೂರ್ಗೆ 1 ತಾಳ ದಾನಕ್ಕ, ಪ್ರಾಣಿ ಪಕ್ಷಿಗೆ 1 ತಾಳ ಇದಕ್ಕಂತ ಹೇಳ್ಯಾರ ಹಿರಿಯರು. ಅವಾಗ ಅದು ಜಾಸ್ತಿ ನಂಗೆ ಅನ್ನಕ್ ಬರಲ್ಲ, ಆ ಥರ ಹೇಳಿ ಸರ್. ಅದು 1 ದಾನಕ್ಕ 1 ಪ್ರಾಣಿ ಪಕ್ಷಿಗೆ, ಇನ್ನೊಂದು ನಮಗೆ. ಅದು ರೈತರ ಧರ್ಮ. 1 ಗಿಡ ಇದೆ. ಎಷ್ಟು ಕಾಯಿ ಬಿಡ್ತೀರಿ? ಅಯ್ಯೋ ಕಮ್ಮಿ ಅಂದ್ರೆ 500ರಿಂದ 1000 ಕಾಯಿ ಬಿಡ್ತು ನೋಡ್ರಿ. 500ರಿಂದ 1000 ಕಾಯಿ 1 ವರ್ಷಕ್ಕೆ ರೀ? 1 ವರ್ಷಕ್ಕಲ್ರಿ, ವರ್ಷ ಪೂರ ಇರ್ತದೆ ಹಂಗೆ. ಅದೇ ಓ ಯಾವಾಗಾರ ಯಾವ ಇದೇ ಇರ್ತದೆ. ಇದು ಹಣ್ಣು ಸೈಜ್ ಬಂತಿಲ್ಲ ಸರ್, ಇದು ಹೋಯ್ತಿಲ್ಲ, ನೆಕ್ಸ್ಟ್ ಎಲ್ಲ ರೆಡಿ ಇರ್ತಾರೆ. ರೆಡಿ ಇರುತ್ತೆ, ಕಂಟಿನ್ಯೂ ಇರುತ್ತೆ. ಒಂದು ಹಣ್ಣು ಎಷ್ಟು ಕೆಜಿ ಆಗುತ್ತೆ ಸರ್? ಕೆಜಿ ನಾನು ಮಾಡಿಲ್ಲ ಇವತ್ತಿಗೆ, ಆಗ್ಬೋದ್ರಿ. ಅರ್ಧ ಕೆಜಿಯಿಂದ 3/4 ಕೆಜಿ ಆಗತ್ತೆ ರೀ. ಒಂದು 500 ಗ್ರಾಮಿಂದ 750 ಗ್ರಾಮ್ ನಿಕ್ಕೆ ರೀ. ತಳಿಗಳು ಏನು ಗೊತ್ತಿಲ್ಲ ಸುಮ್ಮನೆ ತಂದ್ರಿ ಸರ್. ತಂದಿದೀವಿ, ಹಾಕಿದ್ವಿ, ಬೆಳೈತಿ, ಫಲ ಕೊಟ್ಟೈತಿ, ಊಟ ಮಾಡ್ಕೊಂಡು ಹೊಂಟಿವಿ ಸರ್. ಹಂಗೆ ಆದ್ರೆ ನಿಮ್ಮಂತರ ಯಾರ ಬರ್ಲಿ ಒಬ್ಬಿಬ್ರು ಕೊಡ್ತೀವಿ. 15 ದಿನ ಮೇಲೆ ಆಗುತ್ತೆ, ಒಟ್ಟು 1 ತಿಂಗಳ ಮೇಲೆ ಆಗುತ್ತೆ ನೋಡಿ ಸರ್. ಅದು ಬೀಜ ಊಟ ಅಂದ್ರೆ ಗಟ್ಟಿ ಇರ್ತಲ್ಲ ಸರ್. ಅದು ಮನಸ್ಸಿದ್ರೆ ಮಾರ್ಗ. ಇವತ್ತೊಂದು ನೋಡ್ರಿ, ಒಂದು ಗಿಡ ಯಾವ ಥರ ಅವ್ರಿಗೆ ಆದಾಯ ಕೊಡ್ತಾ ಮತ್ತು ಆಹಾರ ಕೊಡ್ತಾನಕ್ಕೆ ಒಂದು ಉದಾಹರಣೆ. ಅವರು ತಂದಿದ್ದೆ ಹಂಗೆ ಇದು ಯಾವ ಥರ ಲಾಭ ಆಯ್ತು ಅವ್ರ ಜೊತೆ ಮಾತಾಡೋಣ. ಅಣ್ಣ ನಮಸ್ಕಾರ ರೀ. ಈ ಹಣ್ಣು, ಈ ಗಿಡ ಹೆಸರು ರೀ ಸರ್? ಇದ್ರ ಹಣ್ಣಿನ ಹೆಸರು ದಡ್ಲಿ ಹಣ್ಣು ಅಂತೇಳಿ. ಇಲ್ಲಿದೆ ಸರ್. ಇದು ಸಣ್ಣ ಸೈಜ್ ಇನ್ನಿದೆ. ಇದು ಸಣ್ಣ ಸೈಜ್ ಇನ್ನಿದೆ. ಸಣ್ಣದ್ರಿ ಇದು ಸಣ್ಣ ಸರ್, ಇನ್ನಿದೆ ಸರ್. ಇದು ಸಣ್ಣ ಸೈಜ್, ಇದು ಇನ್ನೂ ದೊಡ್ಡದಾಗತ್ರಿ. ಇದು ನಾವೇನು ಸಸಿ ತಂದು ಹಚ್ಚಿಲ್ಲ ಸರ್. ಇದು ನಾವು ಇದು ಬೀಜ ಸಿಕ್ಕತ್ತು. ನಾವಿದು ನಿಂಬೆ ಹಣ್ಣು ಬೀಜ ಮಾಡಿ ನಾವು ಊರಿದ್ವಿ. ಇದನ್ನ ಡಿಂಬಿ ಬೀಜ ಅಲ್ಲ, ಇದೆ ದಡ್ಲಿ ಬೀಜ ಆಯ್ತು. ಬೆಳೆಸಿದ್ವಿ, ಹಣ್ಣು ಬಿಡ್ತಿ. ಹಣ್ಣು ಬಿಟ್ಟಿದ್ವಿ, ಅದನ್ನ ಫಲವತ್ತಾದ ಹಣ್ಣು ಹಿಂಡಿ ಹಾಕಿ ಚೆನ್ನಾಗಿ ಬರ್ತಾ ಅಂದ್ರೆ ಹಿಂಡಿ ಹಾಕಿದ್ವಿ. ನಾವು ಊಟ ಮಾಡಾಕಿದ್ವಿ, ಬೇರೆದವ್ರಿಗೆ ಊಟ ಮಾಡಕ್ ಕೊಡ್ತೀವಿ. ಎಷ್ಟೋ ಮಂದಿಗೆ ನಾವು ಕೊಡಕಂತೀವ್ರಿ, ಇವತ್ತಿಗೆ ಕೊಟ್ಟಿವಿ ಸರ್. ಇದು ಆದಷ್ಟು ಒಳ್ಳೇದು ಅಂತಂದ್ರೆ ಶುಗರ್ ಇದ್ದಾಗ ತಿನ್ಬೇಕೇನ. ಶುಗರ್ ಇದ್ದಾರೆ ಕೇಳ್ತಾರ, ಬಂದು ಒಯ್ದಾರಿ ಸರ್. ಬೆಳಗಾವ್ ಆಮೇಲೆ ಮಹಾರಾಷ್ಟ್ರ ಕಡೆಯಿಂದ ಬಂದಾರ, ಹಣ್ಣು ಇಸ್ಕೊಂಡು ಹೋಗ್ಯಾರ. ಬಂದಿವನ ಅದ್ ಹೆಂಗ್ ಗೊತ್ತಾಯ್ತು ಬೆಳಗಾವ್ ಮಹಾರಾಷ್ಟ್ರ ಅಂದ್ರೆ ಇಲ್ಲಿ ರೋಡ್ ಸೈಡ್ ಹೋಗ್ತಾರ ಸರ್. ಬಂದ್ ಏನ್ ಮಾಡ್ತಾರೆ, ಇಲ್ಲಿ ನೆಳ್ಳ ಐತಿ ಊಟ ಮಾಡಕ್ ತೆಗ್ಬಿಡ್ತಾರೆ. ಬ್ಯಾಸಿಗೆ ಟೈಮಲ್ಲಿ ಊಟ ಮಾಡಿ ಯಾ ಹಣ್ಣು ಇರ್ತಾರೆ, ಸರ್ ಹಿಂಗ್ರಿ ಕೊಡ್ರಿ ನಮ್ಗೆ ಬೇಕು ಅಂತೇಳಿ ಇಸ್ಕೊಂಡು ಎಷ್ಟೋ ಜನ ಊಟ ಮಾಡಿ ತಗೊಂಡೋಗಿ ಮತ್ತೆ ಅಲ್ಲಿ ಊರ್ ಮುಟ್ಟಿಗೆ ಫೋನ್ ಹಚ್ತಾರೆ, ಹೆಂಗ್ ಮಾಡ್ಬೇಕ್ರಿ ಇದನ್ನ ಹಿಂಡಿನ ಅಂತೇಳಿ. ಹಿಂಡಿ ಯಾವ ತರ ಮಾಡ್ಬೇಕು ಇದನ್ನ ಅಂತೇಳಿ. ಅವಾಗ ಅದನ್ನೆಲ್ಲ ಇಡೀ ನಮ್ಮ ಹೆಣ್ಮಕ್ಳು ಹೇಳ್ಕೊಡ್ತಾರೆ, ಅದನ್ನೆಲ್ಲ ಯಾವ ತರ ಮಾಡ್ಬೇಕು ಅಂತೇಳಿ. ಇದು ಫಲವತ್ತಾದ ಬಣ್ಣ ರೀ, ಚೆನ್ನಾಗಿರುತ್ತೆ. ಬಟ್ ಎಲ್ಲಿ ಸಿಗಲ್ಲ. ಒಂದು ಗಿಡ ರೀ ಇದೆ. ಎಷ್ಟು ಕಾಯಿ ಬಿಡ್ತೀರಿ? ಅಯ್ಯೋ ಕಮ್ಮಿ ಅಂದ್ರೆ 500ರಿಂದ 1000 ಕಾಯಿ ಬಿಡ್ತು ನೋಡ್ರಿ. 500ರಿಂದ 1000 ಕಾಯಿ 1 ವರ್ಷಕ್ಕೆ ರೀ? 1 ವರ್ಷಕ್ಕಲ್ರಿ, ವರ್ಷ ಪೂರ ಇರ್ತದೆ ಹಂಗೆ. ಅದೇ ಓ ಯಾವಾಗಾರ ಯಾವ ಇದೇ ಇರ್ತದೆ. ಇದು ಹಣ್ಣು ಸೈಜ್ ಬಂತಿಲ್ಲ ಸರ್, ಇದು ಹೋಯ್ತಿಲ್ಲ, ನೆಕ್ಸ್ಟ್ ಎಲ್ಲ ರೆಡಿ ಇರುತ್ತೆ, ಕಂಟಿನ್ಯೂ ಇರುತ್ತೆ. ಒಂದು ಹಣ್ಣು ಎಷ್ಟು ಕೆಜಿ ಆಗುತ್ತೆ ಸರ್? ಕೆಜಿ ನಾನು ಮಾಡಿಲ್ಲ ಇವತ್ತಿಗೆ, ಆಗ್ಬೋದ್ರಿ. ಅರ್ಧ ಕೆಜಿಯಿಂದ 3/4 ಕೆಜಿ ಆಗತ್ತೆ ರೀ. ಒಂದು 500 ಗ್ರಾಮಿಂದ 750 ಗ್ರಾಮ್ ನಿಕ್ಕೆ ರೀ. ಇದು ಏನಾರು ಮಾರ್ತೀರ ಸರ್? ನಾವು ಜಾಸ್ತಿ ಯಾರಿಗೂ ಮಾರಿಲ್ರಿ. ಮೊನ್ನೆ ಸ್ವಲ್ಪ ಬೇರೆ ನಿಮ್ಮಂತರ ಬೇಕಾಗಿದ್ರು, ಪರಿಚಯ ಇದ್ದಾರೆ. ಇನ್ನು ಹಣ್ಣು ತಮ್ಮರಪ್ಪ ಸ್ವಲ್ಪ ಹಿಂಡಿ ಹಾಕ್ತೀನಿ ಅಂತೇಳಿ ಅದನ್ನ ಕೊಡಕ್ ಹೋದ್ರಿ ನಿಮ್ಗೆ. ಅವು ನೋಡಿ ಇನ್ನೊಬ್ರಿಗೆ ಕೇಳ್ರಿ ನಮ್ಮನ್ನ, ಸರ್ ಈ ಹಣ್ಣು ಕೊಡ್ರಿ ನಾವು ಹಾಕೊಳಕ ಅಂತೇಳಿ. ಅವ್ರು ಏನಂದ್ರೆ ಪುಷಟಿ ಕೊಡ್ಬೇಡ್ರಪ್ಪ, ಹಣ್ಣು ನಾವು ಪುಷಟಿ ತಗೋದ್ರೆ ಚೆನ್ನಾಗಿರಲ್ಲ, ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು 10 ರೂಪಾಯಿಗೆ ಒಂದು ಹಣ್ಣು ಕೇಳಿ ಸರ್. ಒಂದು 300-400 ಹಣ್ಣು ಕೊಡ್ಬೋದು ನೋಡ್ರಿ. ಅಲ್ರಿ ಹಣ್ಣ ಏನಾರ ಚಟ್ನಿ ಹಾಕ್ಬೇಕಾ ಅಥವಾ ಕಾಯಿ ಚಟ್ನಿ? ಸರ್ ಹಣ್ಣು ಹಾಕಿ ಚಟ್ನಿ ಹಾಕಿರೋ ಚೆನ್ನಾಗಿರುತ್ತೆ ರೀ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅದು ಸೈಜ್ ಬಂದಿರ್ತದ್ರಿ, ರುಚಿನೂ ಚೆನ್ನಾಗಿರುತ್ತೆ. ಬಟ್ ಕಾಯಿ ಹಾಕಿರ ಸ್ವಲ್ಪ ಹುಳಿ ಜಾಸ್ತಿ ಆಗತ್ತ, ತಿನ್ನಕ್ಕೆ ಇದಾಗಲ್ಲ, ರುಚಿ ಆಗಲ್ಲ ಅಂತ. ಹಣ್ಣ ಬೆಸ್ಟ್ ಸರ್. ಅಂದ್ರೆ ವರ್ಷ ಪೂರ್ತಿ ಹಣ್ಣ್ರಿ? ವರ್ಷಂಗಲ್ಲೇ ಇರುತ್ತೆ ಸರ್. ಅದು 12 ತಿಂಗಳು ಇರುತ್ತೆ ಕಂಟಿನ್ಯೂ. ತಳಿ ಏನದು ಗೊತ್ತರ? ತಳಿಗಳು ಏನು ಗೊತ್ತಿಲ್ಲ ಸುಮ್ಮನೆ ತಂದ್ರಿ ಸರ್. ತಂದಿದೀವಿ, ಹಾಕಿದ್ವಿ, ಬೆಳೈತಿ, ಫಲ ಕೊಟ್ಟೈತಿ, ಊಟ ಮಾಡ್ಕೊಂಡು ಹೊಂಟಿವಿ ಸರ್. ಹಂಗೆ ಆದ್ರೆ ನಿಮ್ಮಂತರ ಯಾರ ಬರ್ಲಿ ಒಬ್ಬಿಬ್ರು ಕೊಡ್ತೀವಿ. ಹೋಗ್ಬೋದು ಸರ್. ಇದು 2-3 ತಿಂಗಳು ಆಗ್ಬೋದು, 3 ತಿಂಗಳು ಆಗ್ಬೋದು. 15 ದಿನ ಮೇಲೆ ಆಗುತ್ತೆ, ಒಟ್ಟು 1 ತಿಂಗಳ ಮೇಲೆ ಆಗುತ್ತೆ ನೋಡಿ ಸರ್. ಅದು ಬೀಜ ಊಟ ಅಂದ್ರೆ ಗಟ್ಟಿ ಇರ್ತಲ್ಲ ಸರ್. ಅದು ಗಟ್ಟಿ ಇರೋಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿ ಉಡ್ತೈತ್ರಿ. ಹುಟ್ಟಿದ ಮೇಲೆ ಅಂದ್ರೆ ಹುಸಿ ಹೋಗಲ್ಲ, ಬೆಳೆದ್ ಬಿಡುತ್ತೆ. ಇದು ಬಹಳ ಸ್ಪೀಡನ್ನ ಕೇಳ ಸರ್. ಇದು ಐತಿ ನೋಡ್ರಿ ಗಿಡ. ಇದು 5ರಿಂದ 6 ವರ್ಷ ಗಿಡ ಸರ್. ಇದು 6 ವರ್ಷದ ಗಿಡ, 5ರಿಂದ 6 ವರ್ಷ ಗಿಡ ಸರ್. ಇದು ಫಲ 1-1.5 ವರ್ಷ ಬೇಕು ಸರ್. 1 ವರ್ಷ ಸಿಗಲ್ಲ ಸರ್, 1.5 ವರ್ಷ ಬೇಕು ಫಲ ಬರೋಕ್ಕೆ.
ಈ ಸೇಮ್ ನಿಂಬೆಹಣ್ಣು ಇದ್ದಂಗೆ ಸರ್ ಇದು. ನಿಂಬೆಹಣ್ಣು ಸೈಜ್ ಸಣ್ಣ ಇರ್ತಾರೆ, ಇದು ದೊಡ್ಡದಿರುತ್ತೆ. ನಿಂಬೆಹಣ್ಣು ಎಲ್ಲರೂ ಊಟ ಮಾಡ್ತೀರಿ ನಾವು, ಆದ್ರೆ ಈ ಹಣ್ಣು ಮಾತ್ರ ಯಾರಿಗೂ ಸಿಗಲ್ಲ ಉಣ್ಣಕ್ಕೆ. ಶುಗರ್ ಬಿ ಪಿ ಇದ್ರೆ ಮಾತ್ರ ಜಾಸ್ತಿ ತಿನ್ಬೇಕು ಸರ್ ಅದು, ಭಾರಿ ಚೆನ್ನಾಗಿರ್ತದೆ. ಅದು ಯಾವ ಥರ ಹಿಂಡಿ ಹಾಕ್ಬೇಕು ನಮಗೆ ಗೊತ್ತಿಲ್ಲ, ಹೆಣ್ಮಕ್ಳು ಕೇಳಿರ್ಬೇಕಾರೆ ಇಲ್ಲಿ ಹತ್ರ ನೋಡ್ರಿ. ಹಿರಿಯರು ನಮ್ಮ ಅಜ್ಜ ನಮ್ಮವ್ವ ನಮ್ಮಪ್ಪ ಅಜ್ಜ ಅಮ್ಮ ಕಾಲದ್ರೆ ಎಲ್ಲರೂ ಏನು ಹೇಳ್ಯಾರ, ಕಾಯಿ ಹಾಕಿ ಕರ್ಮ ಕಳ್ಕ ಅಂತ ಹೇಳ್ಯಾರಿ. ಕಾಯಿ ಹಾಕ್ತೀವಿ, ಅದನ್ನು ನಾವು ಕರ್ಮ ಕಳ್ಕೊಬೇಕಾದ್ರೆ ಇನ್ನೊಬ್ರು ದಾನವೇ ಕೊಡ್ಬೇಕು ಸರ್. ಅದನ್ನು ಅಲ್ಲಿಗೆ ನಮ್ಮದು ಸಾರ್ಥಕ ಆಗುತ್ತೆ ಹಾಕಿದ್ಕನ. ಒಟ್ಟಾರೆ ನಮ್ಮ ಹೊಲ್ದಂದ್ ಬೆಳಿ ಯಾರಿಗಾದ್ರೂ ದಾನ ಕೊಡ್ತೀವಿ. ಅಂದ್ರೆ ಹಿಂದಕ್ಕೆ 3 ತಾಳ ಕೂರ್ಗೆ 1 ತಾಳ ದಾನಕ್ಕ, ಪ್ರಾಣಿ ಪಕ್ಷಿಗೆ 1 ತಾಳ ಇದಕ್ಕಂತ ಹೇಳ್ಯಾರ ಹಿರಿಯರು. ಅವಾಗ ಅದು ಜಾಸ್ತಿ ನಂಗೆ ಅನ್ನಕ್ ಬರಲ್ಲ, ಆ ಥರ ಹೇಳಿ ಸರ್. ಅದು 1 ದಾನಕ್ಕ 1 ಪ್ರಾಣಿ ಪಕ್ಷಿಗೆ, ಇನ್ನೊಂದು ನಮಗೆ. ಅದು ರೈತರ ಧರ್ಮ. ನಮ್ಮೂರಾಗ ಬರ್ತಾರೆ ಸರ್, ಹುಡುಗರೆಲ್ಲ ಬರ್ತಾರೆ ಜಾಸ್ತಿ. ಇಲ್ಲೆಲ್ಲ ಬರ್ತಾರೆ, ಆರಾಮ್ ಆಡ್ತಾರೆ, ಎಂಜಾಯ್ ಮಾಡ್ತಾರೆ, ಹೋಗ್ತಾರೆ. ಆಮೇಲೆ ಇಲ್ಲಿ ನೀಲ್ ಗಿಡ ಸರ್ ಅಂತೀವಿ. ಹೌದ್ರಿ, ಮುಂದೊಂದು ನೀಲ್ ಗಿಡ ಐತ್ರಿ. ಆಮೇಲೆ ಪ್ಯಾರ ಗಿಡ ಐತ್ರಿ, ಸಣ್ಣ ಪುಟ್ಟ ಹಾಕಿದ್ರಿ ಸರ್. ಆಮೇಲೆ ಪಪ್ಪಳಿ ಹಣ್ಣು ಇದು, ಆಮೇಲೆ ಬಾಳಿ ಗಿಡನ. ನೀವೇನು ಇದನ್ನ ಹಾಕ್ಬೇಕಂತ ಹಾಕಿದ್ರ? ನನಗೇನು ಸರ್, ನನ್ನ ಮನೆ ಹೊಲ್ದಾಗ ಐತಿ, ಬರೀ ಮನೆ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಟ್ಟು ಇವೆಲ್ಲ ಗಿಡ ಹಾಕೊಂಡಿ ನಾನು. ನೆರಳಾಗತ್ತ. ಆಮೇಲೆ ನನಗ ನನ್ನ ಮಕ್ಕಳಿಗೆ ಹೋಗರ ಬರ್ಗ ವಾತಾವರಣ ಚೆನ್ನಾಗಿರುತ್ತ. ಎಷ್ಟೋ ಜನಗಳು ಬರ್ತಾರ್ರಿ, ವಾತಾವರಣ ಚೆನ್ನಾಗೈತಪ್ಪ ಅಂತೇಳಿ, ಅಷ್ಟೇ ಖುಷಿ ಸರ್. ಬಂತಾರ, ಊಟ ಮಾಡ್ತಾರೆ ಸರ್. ಮತ್ತೆ ಇಲ್ಲಿ ಈ ನೆರಳು ನೋಡಿ, ಹೂವಾಗಿವ ನೋಡಿ, ಇಲ್ಲ ಹೂವು ಒಯ್ದಾರಿ ಇವ್ನು ಹೊರ್ಕೊಂಡು, ಕನಕಾಂಬ್ರಿ ಹೂವ ರೀ.